ನಾಳೆಯಿಂದ ಶಾಲೆ ಆರಂಭವಾಗುವ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ತುಮಕೂರಿನ ಹೆಗ್ಗೆರೆಯ ಸಿದ್ಧಾರ್ಥ ಪ್ರೌಢಶಾಲೆಗೆ ಭೇಟಿ ನೀಡಿದ ಸಚಿವರು ಶೌಚಾಲಯ ಸೇರಿದಂತೆ ವಿವಿಧ ತಯಾರಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಸಚಿವರು ಮುಂದಿನ ಹಂತದಲ್ಲಿ 1ರಿಂದ 8ನೇ ತರಗತಿವರೆಗೂ ಶಾಲೆ ತೆರೆಯುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಳೆದ 1 ವರ್ಷದಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆನ್ಲೈನ್ನಲ್ಲಿ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರು. ಶಾಲೆಗೆ ಬರಲು ಪೋಷಕರ ಅನುಮತಿ ಪತ್ರ ಕಡ್ಡಾಯ, ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಿಲ್ಲ ಅಂದರು. ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ತರಗತಿ ನಡೆಯಲಿದೆ ಅಂತ ಹೇಳಿದ್ದಾರೆ. 8, 9, 10, 11ನೇ ತರಗತಿಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಮನೆಗಳಲ್ಲಿ ಮಕ್ಕಳಿಗೆ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಒಳ್ಳೆಯ ಶಿಕ್ಷಣವನ್ನು ಆನ್ಲೈನಲ್ಲಿ ಕೊಡೋಕ್ಕಾಗಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಅಲ್ಲಿ ಇಂಟರ್ನೆಟ್ ಇಲ್ಲದೆ ಇದ್ದ ಕಾರಣಕ್ಕಿರ್ಬೋದು, ಅಥವಾ ಮಕ್ಕಳ ಆಸಕ್ತಿನೂ ಒಂಚೂರು ಈ ಫೋನ್ ಇಟ್ಕೊಂಡು ಪಾಠ ಕಲಿಯುವಂಥದ್ರಲ್ಲಿ ಆಸಕ್ತಿ ಕಡಿಮೆ ಇದ್ದಿದ್ದ ಕಾರಣಕ್ಕೋಸ್ಕರನೇನು ಅದರಿಂದ ಸ್ವಲ್ಪ ಕೋವಿಡ್ನ ಇದುವೇ ಸಹಿತ ಕಡಿಮೆ ಆಗಿರೋದ್ರಿಂದ ಆಫ್ಲೈನಲ್ಲಿ ಶುರು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ. ಪೋಷಕರ ಕಡೆಯಿಂದ ಒಂದು ಕಡ್ಡಾಯ ಪತ್ರ ಒಂದು ತಗೋಬೇಕು ಅಂತ. ಯಾಕೆಂದ್ರೆ ನಾವು ಇಲ್ಲಿ ಅಟೆಂಡೆನ್ಸ್ ಬಲವಂತ ಮಾಡಿ, ಅಟೆಂಡೆನ್ಸ್ ಕಂಪಲ್ಸರಿ ಇಲ್ಲ ಮತ್ತು ಬರಲೇಬೇಕು ಅಂತ ಏನಿಲ್ಲ. ಆನ್ಲೈನಲ್ಲೂ ಸಹಿತ ನಾವು ನಾಳೆ ಶಾಲೆ ಆರಂಭದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ವಿಜಯನಗರ, ಮಲ್ಲೇಶ್ವರಂನಲ್ಲಿರುವ ಖಾಸಗಿ ಶಾಲೆಗಳ 9, 10ನೇ ತರಗತಿ ಕೊಠಡಿಗಳನ್ನು ಶಾಲಾ ಸಿಬ್ಬಂದಿ ಸ್ಯಾನಿಟೈಸ್ ಮಾಡಿದ್ದಾರೆ. ಶಾಲಾ ಆವರಣ ಸ್ವಚ್ಛಗೊಳಿಸ್ತಾ ಇದ್ದಾರೆ. 1 ಟೇಬಲ್ಗೆ ಒಬ್ಬರಿಗೆ ಮಾತ್ರ ಕೂರುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಸ್ಕ್, ಟೆಂಪರೇಚರ್ ಚೆಕ್, ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಬರೋಬ್ಬರಿ 18 ತಿಂಗಳ ಬಳಿಕ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಪ್ರಾಥಮಿಕ ಹಂತವಾಗಿ ಮೊದಲು 9 ಮತ್ತು 10ನೇ ತರಗತಿ ಮತ್ತು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಶಾಲೆಗೆ ಮತ್ತು ಕಾಲೇಜಿಗೆ ಭೌತಿಕ ತರಗತಿಗಳು ಆರಂಭ ಆಗ್ತದೆ. ವಾರದಲ್ಲಿ 3 ದಿನ, ಮೊದಲ 3 ದಿನ ಆನ್ಲೈನ್ ಕ್ಲಾಸ್ ಇದ್ರೆ ವಿದ್ಯಾರ್ಥಿಗಳಿಗೆ ಇನ್ನೂ 3 ದಿನ ಭೌತಿಕ ತರಗತಿ ಇರುತ್ತೆ. ವಾರದಲ್ಲಿ ಮೊದಲ 3 ದಿನ ಭೌತಿಕ ತರಗತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಯಾರು ಆನ್ಲೈನ್ ಕ್ಲಾಸ್ ಇರ್ತಾರೆ ಅವರಿಗೆ ಭೌತಿಕ ತರಗತಿಗಳು ಮುಂದುವರಿತವೆ. ಅಂದ್ರೆ ಪಾಳಿ ಪದ್ಧತಿಯಲ್ಲಿ ಶಾಲೆಗಳನ್ನ ತೆರಲಿಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ನಾಳೆ ಸ್ವತಃ ಖುದ್ದು ಸಿಎಂ ಬೊಮ್ಮಾಯಿ ಅವರೇ ಶಾಲೆಗಳಿಗೆ ಭೇಟಿ ನೀಡಲಿದ್ದಾರೆ. ನಾವೀಗ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿದ್ದೇವೆ. ಶಾಲೆಯಲ್ಲಿ ಈಗಾಗಲೇ ಕರೋನಾ ಮಾರ್ಗಸೂಚಿಗಳು SOP ಈಗಾಗಲೇ ಬಿಡುಗಡೆ ಮಾಡಿದೆ. ಆ SOP ರಂತೆ ಎಲ್ಲದೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಸ್ಯಾನಿಟೈಸ್ ಮಾಡ್ತಿರುವಂತ ದೃಶ್ಯ ಈಗ ಕಂಡು ಬರ್ತಾ ಇರೋದು ಪ್ರತಿ ಕೊಠಡಿಗೂ ಕೂಡ. ಯಾಕಂದ್ರೆ 9ನೇ ತರಗತಿ ನಡೆಯುವಂತ ಈ ಕೊಠಡಿ ಏನಿದೆ ಇದರಲ್ಲಿ ವಿದ್ಯಾರ್ಥಿಗಳು ಬಹಳ ಅಂದ್ರೆ ಬಹಳ ಸಂಖ್ಯೆ. ಯಾಕಂದ್ರೆ 10ರಿಂದ 15 ವಿದ್ಯಾರ್ಥಿಗಳು ಮಾತ್ರ ಕೂಡ್ತಾರೆ. ಒಂದೊಂದು ಟೇಬಲ್ ಅಲ್ಲೂ ಕೂಡ ಪ್ರತಿ ಟೇಬಲ್ ಅನ್ನು ಕೂಡ ಈ ರೀತಿ ಸ್ಯಾನಿಟೈಸ್ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಈ ಟೇಬಲ್ ಅಲ್ಲಿ ಇಂಟು ಮಾರ್ಕ್ ಹಾಕಿರೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನೋಡಬಹುದು. ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಕೂರುವಂತಿಲ್ಲ. ಆ ಭಾಗದಲ್ಲಿ ಅಂದ್ರೆ ಒಂದು ಟೇಬಲ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಕೂರ್ತಾರೆ. ಅದರ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕೂರ್ಬೇಕಾಗುತ್ತೆ. ಪಕ್ಕದಲ್ಲಿ ವಿದ್ಯಾರ್ಥಿನಿ ಕೂರ್ಲಿಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಮತ್ತು ಗಾಳಿ ಬೆಳಕಿನ ವ್ಯವಸ್ಥೆ ಸಂಪೂರ್ಣವಾಗಿರ್ಬೇಕಾಗತ್ತೆ. ವಿದ್ಯಾರ್ಥಿಗಳೇನಿದ್ದಾರೆ ಅವರು ತಾವಾಗೆ ಬಿಸಿ ನೀರು ಮತ್ತು ಊಟದ ಡಬ್ಬ ಇರ್ಬೋದು, ಹೀಗೆ ಟಿಫನ್ ಇರ್ಬೋದು, ಎಲ್ಲದನ್ನು ಕೂಡ ತೆಗೆದುಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳೊಂದಿಗೆ ಸ್ನೇಹಿತರೊಂದಿಗೆ ಯಾವುದೇ ರೀತಿಯಾಗಿ ಅದನ್ನ ಹಂಚಿಕೊಳ್ಳುವಂತಿಲ್ಲ. ಇದನ್ನ ಶಿಕ್ಷಕರು ಕೂಡ ಗಮನ ಕೊಡಬೇಕು. ಮತ್ತು ಪೋಷಕರು ಕಂಪಲ್ಸರಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರಬೇಕಾದ್ರೆ ಅವರು ಅನುಮತಿ ಪ್ರಮಾಣ ಪತ್ರವನ್ನು ಕೊಡಬೇಕು. ಇವರು ಆರೋಗ್ಯವಾಗಿದ್ದಾರೆ ಅಂತ ಕೂಡ ಸೂಚನೆಯನ್ನು ನೀಡಬೇಕು. ಈ ರೀತಿಯಾಗಿ ರಾಜ್ಯದಲ್ಲಿ ಈಗಾಗಲೇ ಘೋಷಣೆ ಮಾಡದಂತೆ ನಾಳೆಯಿಂದ ಶಾಲೆಗಳು ಆರಂಭ ಆಗ್ತಾ ಇದಾವೆ. ಕರೋನಾ ಕಾರಣಕ್ಕಾಗಿ 18 ತಿಂಗಳು ವಿದ್ಯಾರ್ಥಿಗಳು ಬಂದಿದ್ದಿಲ್ಲ, ಆನ್ಲೈನ್ ಕ್ಲಾಸಸ್ ಅಲ್ಲೇ ಮುಳುಗಿದ್ರು. ಈಗ ಭೌತಿಕ ತರಗತಿಗಳು ನಾಳೆಯಿಂದ ಆರಂಭ ಆಗ್ತಾ ಇದಾವೆ. ಇದು ಎಷ್ಟರ ಮಟ್ಟಿಗೆ ಪೋಷಕರು ತಮ್ಮ ಮಕ್ಕಳನ್ನ ಕರೆಸ್ತಾರೆ ಅನ್ನೋದು ನಾಳೆ ಶಾಲೆ ತೆರೆದ ಮೇಲೆನೆ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಸುದ್ದಿ ಮುಂದುವರಿಯುತ್ತೆ.